ಇನ್ಫ್ಯಾಕ್ಟ್ ಇವತ್ತು ಪಂದ್ಯದ ಒಂದು ಪ್ಲಾನಿಂಗ್ ಬಹಳ ಜೋರಾಗಿ ನಡೀತಾ ಇರುತ್ತೆ. ಎಲ್ಲಾದ್ರೂ ಪಬ್ಬಲ್ ಕೂರೋದು, ರೆಸ್ಟೋರೆಂಟ್ ಅಲ್ಲಿ ಕೂರೋದು, ಮನೇಲಿ ಕೂರೋದು, ಅಥವಾ ರಾತ್ರಿ ಸೆಲೆಬ್ರೇಷನ್, ಈ ತರದೆಲ್ಲ ಬಹಳ ಜೋರಾಗಿ ನಡೀತಾ ಇರುತ್ತೆ. ಬಟ್ ಕಳೆದ ಬಾರಿ ಅಷ್ಟು ನಮಗೆ ಫ್ರೀ ಇಲ್ಲ, ಅಂದ್ರೆ ಆರಾಮಾಗಿ ಓಡಾಡ್ಕೊಂಡಿರ್ಬೋದು, ಅದಿಲ್ಲ. ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಪೊಲೀಸರು ಬಹಳ ಕಟ್ಟೆಚ್ಚರ ಇರುತ್ತೆ. ಕುಡಿದು ಗಾಡಿ ಓಡ್ಸಕ್ ಹೋಗ್ಬಿಡಿ. ಇವತ್ತು 9:30 ಇವತ್ತು ಬ್ಯಾರಿಕೇಡ್ ಹಾಕಂತಾರೆ. ಬಹಳ ಮಂದಿ ಇರ್ತಾರೆ, 11 ಗಂಟೆಗೆ ನಿಲ್ತಾರೆ ಪೊಲೀಸರು, 12 ಗಂಟೆಗೆ ನಿಲ್ತಾರೆ. ನೋ, ಇವತ್ತು 9:00ವರೆಗೆನೆ ನಿಲ್ತಾರೆ. ಅವರು ಕಾಯ್ತಾ ಇದಾರೆ, ಅವರಿಗೂ ಒಂದಷ್ಟು ಟಾರ್ಗೆಟ್ ಮತ್ತೊಂದು ಏನೇನೋ ಇರುತ್ತೆ. ಅದ್ರ ಜೊತೆಗೆ ಇವತ್ತಿನ ಪಂದ್ಯವನ್ನ ಅಂದ್ರೆ ಈ ಸನ್ನಿವೇಶವನ್ನ ಬಹಳ ನೀಟಾಗಿ ನಿಭಾಯಿಸಿದೀವಿ ಅನ್ನುವಂತ ತೋರಿಸೋ ಪ್ರಯತ್ನ ಬೇರೆ ಅವ್ರಿಗಿದೆ. ಆ ಕಾರಣಕ್ಕಾಗಿ ಆಮೇಲೆ ಸೆಲೆಬ್ರೇಷನ್ಗೆಲ್ಲ ಸಂಬಂಧಪಟ್ಟಂಗೆ, ಆಮೇಲೆ ಪೊಲೀಸರ ಪ್ರಿಪರೇಷನ್ಗೆ ಸಂಬಂಧಪಟ್ಟಂಗೆ ನಮ್ಮ ಜೊತೆಗೆ ಪ್ರಜ್ವಲ್ ಜಾಯ್ನ್ ಆಗ್ತಾರೆ, ನಮ್ಮ ಪ್ರತಿನಿಧಿ ಪ್ರಜ್ವಲ್. ಇವತ್ತು ಪಂದ್ಯ ಸಹಜವಾಗಿ RCB ಅಭಿಮಾನಿಗಳಿಗೆ ಒಂದು ಖುಷಿ ಸಂದರ್ಭ. ಸನ್ನಿವೇಶದಲ್ಲಿ ಏನಾದ್ರೂ ಒಂದು ಸಮಸ್ಯೆ ಮಾಡ್ಕೊಳ್ಳೋದು, ಇದರಿಂದ ದಂಡ ಹಾಕ್ಸ್ಕೊಳ್ಳೋದು, ಕೇಸ್ ಹಾಕ್ಸ್ಕೊಳ್ಳೋದು, ಈ ತರದೆಲ್ಲ ಆಗ್ಬಿಡುತ್ತೆ. ಇವತ್ತಿನ ಪೊಲೀಸ್ ಪ್ರಿಪರೇಷನ್ ಹೇಗಿದೆ, ಜೊತೆಗೆ ಫ್ಯಾನ್ಸ್ ಏನ್ ಮಾಡಬಹುದು, ಏನ್ ಮಾಡಬಾರ್ದು, ಓವರ್ ಟು ಯು ಪ್ರಜ್ವಲ್. ಮಾಲ್ತೇಶ್, ತುಂಬ ಸಿಂಪಲ್. ಪ್ರತಿಯೊಬ್ಬರು ಮ್ಯಾಚನ್ನು ನೋಡಿ, ಪ್ರತಿಯೊಬ್ಬರು ಎಂಜಾಯನ್ನು ಮಾಡಿ, ಪ್ರತಿಯೊಬ್ಬರು ಖುಷಿಯಿಂದ ಕುಣಿದು ಕುಪ್ಪಳಿಸಿ, ಆದರೆ ರಸ್ತೆಗೆ ಮಾತ್ರ ಯಾರು ಬರಬೇಡಿ ಅನ್ನೋದು ಪೊಲೀಸರ ಒಂದು ಸಿಂಪಲ್ ಲೈನ್ ಅಷ್ಟೇ ಮಾಲ್ತೇಶ್. ಅಂತ ಅಂದರೆ ನೀವು ಎಷ್ಟಾದರೂ ಎಂಜಾಯ್ ಮಾಡಿ, ನಿಮ್ಮ ಮನೆ ಒಳಗಡೆ, ನಿಮ್ಮ ಪಬ್ ಒಳಗಡೆ, ನೀವೆಲ್ಲಿ ಪಾರ್ಟಿ ಕ್ಲಬ್ಗೆ ಹೋಗಿರ್ತೀರ ಅಲ್ಲಿ ಕ್ಲಬ್ ಒಳಗಡೆ ಕೂತು ಮ್ಯಾಚನ್ನು ನೋಡಿ, ಕಿರ್ಚಾಡಿ, ಎಂಜಾಯ್ ಮಾಡಿ, RCBಗೆ ಚೇರ್ ಮಾಡಿ, ಮತ್ತು ಗೆದ್ದ ಮೇಲೆ ಖುಷಿಯನ್ನು ಪಡಿ. ಆದರೆ ರಸ್ತೆಗೆ ಬರಬೇಡಿ. ಮತ್ತು ರಸ್ತೆಯಲ್ಲಿ ವೆಹಿಕಲ್ಗಳಲ್ಲಿ, ಮತ್ತು ಎಕ್ಸ್ಪೆಷಲಿ 2 ವೀಲರ್ಸ್ಗಳಲ್ಲಿ 2 ಜನ, 3 ಜನ, 4 ಜನ ಎಲ್ಲ ಒಂದೊಂದು ಬೈಕಲ್ಲಿ ಕೂತ್ಕೊಂಡು ನೀವು ರಸ್ತೆ ಮೇಲೆ ಮೆರವಣಿಗೆ ಮಾಡಕ್ಕೆ ಹೋಗ್ಬೇಡಿ. ಮತ್ತು ಕಾರಲ್ಲಿ ನಿಮ್ಮ ಸನ್ರೂಫನ್ನು ಓಪನ್ ಮಾಡ್ಕೊಂಡು ಮೇಲೆ ನಿಂತ್ಕೊಂಡು ರಸ್ತೆಯಲ್ಲಿ ಸೆಲೆಬ್ರೇಷನ್ ಮಾಡ್ಕೊಂಡು ಕಿರ್ಚಾಡ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಬೇಡಿ. ಇದನ್ನು ಮಾಡಿದರೆ ರಸ್ತೆಯಲ್ಲಿ ಸಾಮಾನ್ಯವಾಗಿ ಓಡಾಡುವಂಥ ಸಾರ್ವಜನಿಕರಿಗೆ ಸಮಸ್ಯೆ ಹೆಚ್ಚಾಗುತ್ತೆ. ಮತ್ತು ಎಕ್ಸ್ಪೆಷಲಿ ಈ ಪಬ್ಬಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿಕೊಂಡು ನೀವು ರಸ್ತೆಗೆ ಬಂದರೆ ನಾವು 100% ಟ್ರಾಫಿಕ್ ಪೊಲೀಸ್ ಅವರ ವತಿಯಿಂದ ಬ್ಯಾರಿಕೇಡ್ಗಳನ್ನು ಹಾಕಿ ಬೆಂಗಳೂರಿನಾದ್ಯಂತ ಡ್ರಿಂಕ್ ಆ್ಯಂಡ್ ಡ್ರೈವನ್ನು ಚೆಕ್ ಮಾಡ್ತೀವಿ, ನಿಮ್ಮ DL ಅನ್ನು ಸೀಸ್ ಮಾಡ್ತೀವಿ, ವಾಹನವನ್ನು ಜಪ್ತಿ ಮಾಡ್ತೀವಿ. ಮತ್ತು ಇಡೀ ರಾತ್ರಿ ಪೊಲೀಸ್ ಠಾಣೆಯಲ್ಲಿ ಕಾನೂನುಗಳನ್ನ ಎದುರಿಸ್ಕೊಂಡು ಇರಬೇಕಾದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಳ್ಬೇಡಿ. ಹೀಗಾಗಿ ಎಲ್ಲರೂ ಎಂಜಾಯ್ ಮಾಡಿ, ರೆಸ್ಪಾನ್ಸಿಬಲ್ ಆಗಿ ಎಂಜಾಯ್ ಮಾಡಿ ಅನ್ನೋದು ಪೊಲೀಸರ ಒಂದು ನಿರ್ಣಯ. ಮತ್ತು ಈ ಕಳೆದ ವರ್ಷದ ಪರಿಸ್ಥಿತಿಯನ್ನು ನೋಡಿದ್ರೆ ನಮ್ಮ ಬೆಂಗಳೂರಲ್ಲಿ ಬಸ್ ಮೇಲೂ ನಿಂತ್ಕೊಂಡು ಸೆಲೆಬ್ರೇಷನ್ ಮಾಡಿದ್ದಾರೆ, ಲಾರಿ ಮೇಲೂ ನಿಂತ್ಕೊಂಡು ಸೆಲೆಬ್ರೇಷನ್ ಮಾಡಿದ್ದಾರೆ, ಬೈಕ್ ಮೇಲೂ ನಿಂತ್ಕೊಂಡು ಸೆಲೆಬ್ರೇಷನ್ ಮಾಡಿದ್ದಾರೆ. ಎಲ್ಲರೂ ರಸ್ತೆಗೆ ಬಂದು ರಸ್ತೆಗಳನ್ನು ತಡೆದು ನಾರ್ಮಲ್ ಆಗಿ ಓಡಾಡುವಂಥ ವಾಹನಗಳೆಲ್ಲದನ್ನೂ ಕೂಡ ರಸ್ತೆಯಲ್ಲಿ ತಡೆದು ಟ್ರಾಫಿಕ್ ಜಾಮನ್ನು ಮಾಡಿ ಬೆಳಗಿನ ಜಾವ 4:30-5 ಗಂಟೆ ತನಕ ಬೆಂಗಳೂರಿನ ಪ್ರಮುಖ ರಸ್ತೆಗಳನ್ನೆಲ್ಲ ಸೆಲೆಬ್ರೇಷನ್ ಮೋಡ್ಗೆ ಹೋಗಿತ್ತು. ಮತ್ತು ಇದರ ಪರಿಣಾಮವಾಗಿ ಬೆಳಗಿನತ್ತು ಆದಂಥ ವಿಕ್ಟ್ರಿ ಪೆರೇಡ್ ಆಗ್ಬೋದು, ಬೇರೆ ಬೇರೆ ಬಂದೋಬಸ್ತ್ಗಳಲ್ಲಿ ಪೊಲೀಸರಿಗೆ ಬಂದು ಕೆಲಸ ಮಾಡುವಂಥ ನಿತ್ರಾಣವೇ ಇರಲಿಲ್ಲ, ಅವರಿಗೆ ಸ್ಟ್ರೈನ್ ಆಗಿ ಹೋಗಿದ್ವು. ಹೀಗಾಗಿನೇ ತುಂಬ ದೊಡ್ಡ ಮಟ್ಟದ ಅನಾಹುತಗಳೆಲ್ಲವೂ ನಡೆದೋಯ್ತು. ಮತ್ತು ಇನ್ನೊಂದನ್ನು ಪೊಲೀಸರು ಪ್ರಮುಖವಾಗಿ ಅವಾಯ್ಡ್ ಮಾಡಿದ್ದಾರೆ ಅಂದರೆ ಪಬ್ಲಿಕ್ ಸ್ಕ್ರೀನಿಂಗನ್ನು 100% ಸ್ಟಾಪ್ ಮಾಡುವ ಪ್ರಯತ್ನವನ್ನು ಪೊಲೀಸರು ಮಾಡಿದ್ದಾರೆ. ಮಂತೇಶ್, ಓಕೆ, ಥ್ಯಾಂಕ್ ಯು ಪ್ರಜ್ವಲ್. ಸೊ ಅಲ್ಲಿಗೆ ನಾವು ಪ್ರತಿನಿಧಿ ಪ್ರಜ್ವಲ್ ಕೂಡ ಹೇಳಿದಾಗೆ ಕುಡ್ದೆಲ್ಲ ಗಾಡಿ ಓಡಿಸೋಕೆ ಹೋಗ್ಬಿಡಿ. ಇವತ್ತು ಬಹಳ ಸ್ಟ್ರಿಕ್ಟ್ ಇರುತ್ತೆ. ಸುಮ್ಮನೆ 10,000 15,000 ಫೈನ್ ಹಾಕ್ಸ್ಕೊಂಡು ಕಳೆದ ಬಾರಿನೇ ನಮ್ಗೆ ಇನ್ನೂ ಸೂತಕ ಚಾಯಿಂದ ನಾವು ಹೊರಗೆ ಬಂದಿಲ್ಲ. ಈ ಗೆದ್ದಿದ್ದ ಟೈಮಲ್ಲಿ ಅದೊಂದು ಮತ್ತೆ ದುಃಖ ಬೇಡ.